OnePlus N10 ಈ ಬ್ರ್ಯಾಂಡ್ ನ್ಯೂ ಫೋನ್ ಇನ್ನು ಭಾರತದಲ್ಲೇ ಲಾಂಚ್ ಆಗಿಲ್ಲ, ಬಟ್ ನಮ್ಮ ಹತ್ರ ನಾವು ಡೈರೆಕ್ಟ್ಲಿ ದುಬೈಯಿಂದ ಇದನ್ನು ಇಂಪೋರ್ಟ್ ಮಾಡ್ಕೊಂಡಿದ್ವಿ. ಸೊ ಇದೊಂದು ಮಿಡ್ ಎಂಡ್ ಫೋನ್ ಆಗಿದ್ದು OnePlus NORD ಆದ ತಕ್ಷಣ NORD 2 ಅನ್ನೋಕ್ಕಿಂತ NORD ಲೈಟ್ ಅಂತ ಕರಿಬೋದು. ಇದು ಕೇವಲ 17,000 16,000 ರೂಪಾಯಿಗೆ ಹೊರದೇಶಗಳಲ್ಲಿ ಲಾಂಚ್ ಆಗಿದೆ. ನಾನು ಇದನ್ನು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ರೂಪಾಯಿ 24,000 ರೂಪಾಯಿ ಕೊಟ್ಟಿದ್ದೀನಿ. ನಿಜವಾಗ್ಲೂ ಸಖತ್ ಸ್ಪೆಸಿಫಿಕೇಶನ್ಸ್ಗಳಿದೆ ಆಯ್ತಾ. OnePlus NORDಗೆ ಒಂದು ರೀತಿ ಕಂಪೀಟ್ ಮಾಡತ್ತೆ ಅಂತ ಹೇಳ್ಕೋಬೋದು ಇದ್ರ ಬೆಲೆನ ನೋಡ್ಕೊಂಡಾಗ. ಆದಷ್ಟು ಬೇಗ ಭಾರತದಲ್ಲಿ ಬರುತ್ತೆ. ನಾನಂತ ಇದನ್ನ ಅನ್ಬಾಕ್ಸ್ ಮಾಡೋಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇದ್ದೀನಿ. ಅದಕ್ಕೂ ಮುಂಚೆ ರೀಸೆಂಟ್ಲಿ ಜಿಂಗಲ್ ಬಿಡ್ ಅಂತ ಒಂದು ಹೊಸ ಅಪ್ಲಿಕೇಶನ್ ಚೆನ್ನೈಯಲ್ಲಿ ಲಾಂಚ್ ಆಗಿತ್ತು. ಇದು ಇವಾಗ ಲಾಸ್ಟ್ ವೀಕ್ ನಮ್ಮ ಬೆಂಗಳೂರಲ್ಲಿ ಲಾಂಚ್ ಆಗಿದೆ. ಈ ಅಪ್ಲಿಕೇಶನ್ ನಿಜವಾಗ್ಲೂ ನೀವು ಲೋಕಲ್ ಸೆಲ್ಲರ್ಸ್ ಇರ್ತಾರೆ, ಅವ್ರ ಹತ್ರ ಯಾವುದೇ ಫೋನ್ಸ್ಗಳು, ಲ್ಯಾಪ್ಟಾಪ್, ಎಸೆಸರೀಸ್, ಹೋಮ್ ಅಪ್ಲೈನ್ಸ್ ಅತಿ ಕಮ್ಮಿ ಬೆಲೆಗೆ ಪರ್ಚೇಸ್ ಮಾಡ್ಕೋಬೋದು. ಒಂದ್ಸರ್ತಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. ಅಲ್ಲಿ ಒಳ್ಳೆಯ ಸೆಲ್ಲರ್ಸ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಯಾವ ಏರಿಯಾದಲ್ಲಿದ್ದೀರ ಅಡ್ರೆಸ್ ಹಾಕಿದ್ರೆ ಡೈರೆಕ್ಟ್ಲಿ ಅದೇ ಅಡ್ರೆಸ್ಗೆ ಡೆಲಿವರ್ ಕೊಡ್ತಾರೆ. ಇಷ್ಟೇ ಅಲ್ಲದೆ ರೀಸೆಂಟ್ಲಿ ಲಾಸ್ಟ್ ವೀಕ್ ಲಾಂಚ್ ಆಗಿದೆ. ಹೀಗಾಗಿ ಟಾಪ್ ಪ್ರಾಡಕ್ಟ್ಸ್ಗಳ ಮೇಲೆ ತುಂಬ ಒಳ್ಳೊಳ್ಳೆ ಕ್ಯಾಶ್ ಬ್ಯಾಕ್ನ ಕೂಡ ಕೊಡ್ತಿದ್ದಾರೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದ್ಸರ್ತಿ ಅಪ್ಲಿಕೇಶನ್ನ ಟ್ರೈ ಮಾಡಿ. ಸೊ ಬನ್ನಿ ನಮ್ಮ ಫೋನ್ನ ಬಟೆ ಬಿಚ್ಚೋಣ ಅಂತ. ಮೊದಲನೇದಾಗಿ ನೀವು ಇಲ್ಲಿ ಬಾಕ್ಸ್ನ ನೋಡ್ತಾ ಇರುವಂಥದ್ದು ಸೇಮ್ OnePlus NORD ಬಾಕ್ಸ್ ಇದೇ ರೀತಿಯಾಗಿತ್ತು. ಸ್ವಲ್ಪ ಇಲ್ಲಿ ಕಲರ್ಸ್ಗಳನ್ನ ಚೇಂಜಸ್ ಮಾಡಿದ್ರೆ OnePlus NORD N10. ಓಕೆ, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಚಿಕ್ಕ ಬ್ಲ್ಯಾಕ್ ಬಾಕ್ಸ್ನ ನೋಡ್ತಾ ಇದ್ವಿ. ಐ ಥಿಂಕ್ ಇದರೊಳಗಡೆ ಯೂಸರ್ ಮ್ಯಾನ್ಯಲ್ ಇರ್ಬೋದು. ಸೊ ಯೂಸರ್ ಗೈಡ್, ಸೇಫ್ಟಿ ಇನ್ಫಾರ್ಮೇಷನ್ ಮತ್ತು SR ವ್ಯಾಲ್ಯೂ. ಸೊ ಇದನ್ನು ಸೈಡ್ಗೆ ಇಡೋಣ. ಬಟ್ ಇದ್ರಲ್ಲಿ ನಿಮ್ಗೆ ಯಾವುದೇ ಕೇಸ್ ಕವರ್ ಇಲ್ಲ. ಇಲ್ಲಿ ಸಿಮ್ ಎಜೆಕ್ಟರ್ ಒಂದನ್ನು ಕೊಡ್ತಿದ್ದಾರೆ. ಇನ್ನು ಇದನ್ನು ಬಿಟ್ಟರೆ ನಮ್ಮ ಮೇನ್ ಡಿವೈಸ್. ಮೈ ಗಾಡ್, ನಿಜವಾಗ್ಲೂ ಸಖತ್ ಶೈನಿ ಇದೆ ಆಯಿತಾ, ನೋಡ್ಕೋಬೋದು. ಸೊ ಇದು ಕಂಪ್ಲೀಟ್ ಪ್ಲಾಸ್ಟಿಕ್ ಇದೆ. ಇದನ್ನು ಸದ್ಯಕ್ಕೆ ಸೈಡ್ಗೆ ಇಡೋಣ. ಇನ್ನು ಇದನ್ನು ಬಿಟ್ಟರೆ ಒಳಗಡೆ USB to USB ಟೈಪ್ C ಕೇಬಲ್, ಅದೇ ಬ್ರ್ಯಾಂಡ್ ನ್ಯೂ ಕೇಬಲ್ನ ಕೊಡ್ತಿದ್ದಾರೆ ರೆಡ್ ಕಲರಲ್ಲಿ. ಇನ್ನು ಇದನ್ನು ಬಿಟ್ಟರೆ 30 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಒಂದನ್ನು ಕೊಡ್ತಿದ್ದಾರೆ. ಸೊ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಆಯಿತಾ, ಸ್ವಲ್ಪ ಡಿಫ್ರೆಂಟ್ ಲುಕ್ ಇದೆ, ಇಷ್ಟ ಆಯ್ತು ನನಗೆ. ಈ ಎಸೆಸರೀಸ್ಗಳನ್ನು ಸೈಡ್ಗಿಡೋಣ. ನಮ್ಮ ಫೋನ್ನ ಫಸ್ಟ್ ಬೂಟ್ ಮಾಡಿ ನಿಮ್ಮೊಂದಿಗೆ ಸಿಗೋಣ. ಮೊದಲನೇದಾಗಿ ಫಸ್ಟ್ ಟೈಮ್ ನಾನು ಈ ಸ್ಮಾರ್ಟ್ ಫೋನ ಕೈ ಹಿಡ್ಕೊಂಡು ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಫಸ್ಟ್ ಇಂಪ್ರೆಷನೆಲ್ಲ ನಿಮಗೆ ಕ್ಲಿಯರ್ ಆಗಿರಬೇಕಾದ್ರೆ ಇಲ್ಲಿ ಫ್ಲ್ಯಾಗ್ಶಿಪ್ ಎಕ್ಸ್ಪೀರಿಯನ್ಸ್ನ ನಾನು ಕಾಣ್ತಾ ಇದ್ದೀನಿ. ಇರುವಂಥ ಬಿಲ್ಡ್ ಕ್ವಾಲಿಟಿ ಕಂಪ್ಲೀಟ್ ಪ್ಲಾಸ್ಟಿಕ್ ಏನೋ ಇದೆ, ಬಟ್ ಇರುವಂಥ ಶೈನಿಂಗ್ ಆಗಲಿ, ಸೈಡ್ ಎಡ್ಜಸ್ ಎಲ್ಲ ಕೈಯಲ್ಲಿ ತುಂಬ ಒಂದು ಒಳ್ಳೆ ಗ್ರಿಪ್ ಕೊಡುತ್ತೆ. ಇರುವಂಥ ವ್ಯಾಲ್ಯೂಮ್ ರಾಕರ್ ಕೀಸ್ ಆಗಿರಲಿ, ಬಟನ್ಸ್ಗಳಾಗಿರಲಿ ತುಂಬ ಅಂದರೆ ತುಂಬ ಕಾಂಪ್ಯಾಕ್ಟ್ ಮತ್ತು ತುಂಬ ಈಸಿಯಾಗಿ ನೀವೆಲ್ಲ ಈ ಫೋನನ್ನು ಬಳಸ್ಕೋಬೋದು. ಸೊ ಇಲ್ಲಿ OnePlus ತುಂಬ ಸ್ಮಾರ್ಟಾಗಿ ಕೆಲಸ ಮಾಡಿದೆ ಅಂತ ಹೇಳ್ಕೋಬೋದು. ಇಷ್ಟೇ ಅಲ್ಲದೆ ಈ ಫೋನ್ನ ಲುಕ್ ಮತ್ತು ಡಿಸೈನ್ ತುಂಬ ಇಂಟ್ರೆಸ್ಟಿಂಗ್ ಏನಿದೆ, ಬಟ್ ಇದ್ರ ಮೇಲೆ ಜಾಸ್ತಿ ಫಿಂಗರ್ ಪ್ರಿಂಟ್ಸ್ಗಳು ಬೀಳುತ್ತೆ. ಮತ್ತೊಂದು ಮಿಸ್ಸಿಂಗ್ ಅಂದರೆ ಈ ಫೋನೊಂದಿಗೆ ಯಾವುದೇ ಕೇಸ್ ಕವರ್ ಕೊಡ್ತಿಲ್ಲ. 200 ರೂಪಾಯಿ ಜಾಸ್ತಿ ತೊಗೊಂಡು ಒಂದು ಒಳ್ಳೆ ಕೇಸ್ ಕವರ್ ತೊಗೊಂಡು ಭಾರತದಲ್ಲಿ ಎಂಟ್ರಿ ಹೊಡಿರಿ OnePlus ಅವರೇ. ಇನ್ನು ಈ ಫೋನಲ್ಲಿರುವಂಥ OS ಮತ್ತು ಇರುವಂಥ UI ಎಕ್ಸ್ಪೀರಿಯನ್ಸ್ ಇದೆ. ಇದು ಕ್ಲೀನಾಗಿ ಒಂದು ರೀತಿ ಆಕ್ಸಿಜನ್ OS 10.5 ಏನಿದೆ. ನಾನು ಈಗ ಆಲ್ರೆಡಿ OnePlus 7 ಮತ್ತು 6 ಎಲ್ಲ ಯೂಸ್ ಮಾಡಿದ್ದೀನಿ, 8 ಯೂಸ್ ಮಾಡಿಲ್ಲ. ಬಟ್ ಅಲ್ಲಿಯ ಎಕ್ಸ್ಪೀರಿಯನ್ಸ್ ಏನೊಂದು ಬೇರೆ ಇರುತ್ತೆ. ಅದೇ ರೀತಿಯಾಗಿ ಮಿಡ್ ಎಂಡಲ್ಲಿ ಕಮ್ಮಿ ಬೆಲೆಗೆ ಪಡೆಯೋದೇ ಒಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದೇ ಎಕ್ಸ್ಪೀರಿಯನ್ಸ್ನ ಈ ಮಿಡ್ ಎಂಡ್ ಫೋನಲ್ಲಿ ಕೂಡ ನೋಡ್ತಾ ಇದ್ವಿ. ಸೊ ಇದು ನನ್ನನ್ನು ಇನ್ನಷ್ಟು ತುಂಬ ಖುಷಿ ಮಾಡುತ್ತೆ. ಮತ್ತು ಬಜೆಟಲ್ಲಿ ಒಂದು ಒಳ್ಳೆ ಫ್ಲ್ಯಾಗ್ಶಿಪ್ ಎಕ್ಸ್ಪೀರಿಯನ್ಸ್ನ ಪಡಿತಾ ಇದ್ದೀನಿ. ಇದು ನನಗೆ ತುಂಬ ಖುಷಿ ಆಗುತ್ತೆ. ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 10 ನೋಡ್ತಾ ಇದ್ವಿ. ನನ್ನ ಹತ್ರ ಇರೋದು ಬಂದುಬಿಟ್ಟು 628 GB ವೇರಿಯಂಟ್ ಇದೆ. ಇನ್ನು ಈ ಫೋನಲ್ಲಿರುವಂಥ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ನನಗೆ ಅತಿ ಇಷ್ಟ ಆಗಿರುವಂಥ ಫೀಚರ್ ಅದು ಈ ಫೋನಲ್ಲಿರುವಂಥ ಡಿಸ್ಪ್ಲೇ 6.5 ಇಂಚಸ್ ಇರುವಂಥ ಫುಲ್ HD ಪ್ಲಸ್ 90 ಹರ್ಟ್ಜ್ನ LCD ಪ್ಯಾನಲ್ ನೋಡ್ತಾ ಇದ್ವಿ. ನಿಜವಾಗ್ಲೂ ನಾನು ಬೇರೆ ತುಂಬ ಈ ರಿಯಲ್ಮಿ ಆಗಿರಲಿ, ಪೋಕೋ ಆಗಿರಲಿ, ಇಲ್ಲೆಲ್ಲ 120 ಹರ್ಟ್ಜ್ ಮತ್ತು ರಿಯಲ್ಮಿ 7ಅಲ್ಲೆಲ್ಲ ನಾನು 90 ಹರ್ಟ್ಜ್ ಪ್ಯಾನಲ್ ಯೂಸ್ ಮಾಡಿದ್ದೀನಿ. ಬಟ್ ಅಲ್ಲಿಗಿಂತ ಎಷ್ಟೋ ಮಚ್ ಬೆಟರ್ ನಾನು ಎಕ್ಸ್ಪೀರಿಯನ್ಸ್ನ ಕಾಣ್ತಾ ಇದ್ದೀನಿ ಆಯಿತಾ. ಇಲ್ಲಿ ನನಗೊಂದು ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಇದೆ. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ Mi 11 ಫೋನಲ್ಲಿ ಲಾಂಚ್ ಮಾಡಿದ್ರು. ಅಲ್ಲಿ ಸೂಪರ್ ಆಮ್ಲೆಡ್ ಪ್ಯಾನಲ್ನೊಂದಿಗೆ 120 ಹರ್ಟ್ಜ್ನ ಸ್ಕ್ರೀನ್ ರಿಫ್ರೆಶ್ ರೇಟ್ ಕೊಡ್ತಿದ್ದಾರೆ. ಸೊ ಅಲ್ಲಿ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರುತ್ತೆ, ಅಲ್ಲೊಂದು ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅದೇ ರೀತಿಯಾಗಿ ಆಮ್ಲೆಡಲ್ಲಿ 90 ಹರ್ಟ್ಜ್ ಇರೋದು ಬೇರೆ ಮತ್ತು LCD ಪ್ಯಾನಲ್ 90 ಹರ್ಟ್ಜ್ ಇರೋದು ಬೇರೆ. ಅದೇ ರೀತಿಯಾಗಿ ಬೇರೆ ಆಪ್ರೇಟಿಂಗ್ ಸಿಸ್ಟಮ್ ಒಂದಿಗೆ ರಿಯಲ್ಮಿ ಫೋನ್ಸ್ಗಳಲ್ಲಿ ಕಲರ್ OS ಒಂದಿಗೆ 90 ಹರ್ಟ್ಜ್ ಫೀಲಿಂಗ್ಸ್ ಬೇರೆ, ಆಕ್ಸಿಜನ್ OS ಒಂದಿಗೆ 90 ಹರ್ಟ್ಜ್ನ ಫೀಲಿಂಗ್ಸ್ ಬೇರೆ. ಸೊ ಇಲ್ಲಿ ನಾನು
ಹೆವಿ ಡಿಫ್ರೆನ್ಸ್ನ ಕಾಣಿದ್ದೀನಿ. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಮೂಲೆಯಲ್ಲಿ ಪಂಚ್ ಹೋಲ್ ಕಟ್ಔಟ್ ಏನಿದೆ ಇದು ಸ್ವಲ್ಪ ದೊಡ್ಡದಾಗಿದೆ, ಬಟ್ ವಿಡಿಯೋಗಳು ನೋಡಬೇಕಾದ್ರೆ ನಿಮಗೆ ಇದಷ್ಟೊಂದು ಮ್ಯಾಟ್ರ್ ಆಗಲ್ಲ ಅಂತ ಅನ್ಕೋತೀನಿ. ಕಲರ್ಸ್ಗಳು ಕೂಡ ಸಖತ್ತಾಗಿದೆ. ಇಷ್ಟೇ ಅಲ್ಲದೆ ಈ ಫೋನಲ್ಲಿರುವಂಥ ಸ್ಪೀಕರ್ ಬಗ್ಗೆ ನೋಡೋದಾದರೆ ಇಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ನ ನೋಡ್ತಾ ಇದ್ವಿ. ಮೇಲಿನ ಸೌಂಡ್ ಕೂಡ ಹೆವಿ ಲೌಡ್ ಇದೆ, ಕೆಳಗಿನ ಸೌಂಡ್ ಕೂಡ ಲೌಡ್ ಇದೆ. ನೀವು ಒಂದ್ಸರ್ತಿ ಕೇಳಿಸ್ಕೋಬೋದು ಆಡಿಯೋನ. ಇನ್ನು ಈ ಫೋನಲ್ಲಿರುವಂಥ ಕ್ಯಾಮ್ರಾ ಬಗ್ಗೆ ಸ್ವಲ್ಪ ಜಾಸ್ತಿನೇ ಮಾತಾಡ್ಲಿದ್ದೀನಿ ಅಂತ ಹಾಕ್ಬೋದು. ರೀಸೆಂಟ್ಲಿ ನಾನೆಲ್ಲ ಒನ್ ಪ್ಲಸ್ ನಾರ್ಡ್ ಪರ್ಚೇಸ್ ಮಾಡಿದೆ, 26,000 ರೂಪಾಯಿ ಕೊಟ್ಟು ಸೇಲಲ್ಲಿ ತೊಗೊಂಡಿದ್ದೆ. ಆ ಫೋನಲ್ಲಿ 48 ಮೆಗಾ ಪಿಕ್ಸೆಲ್ನ ಕ್ವಾಡ್ ರಿಯರ್ ಕ್ಯಾಮ್ರಾ ಇತ್ತು. ಇದಿವಾಗ N10 ಅಂದರೆ ಇದೊಂದು ರೀತಿ ನಾರ್ಡ್ ಲೈಟ್ ವೇರಿಯಂಟ್ ಅಂತ ಹಾಕ್ಬೋದು. ಇದರಲ್ಲಿ 64 ಮೆಗಾ ಪಿಕ್ಸೆಲ್ನ ಕ್ವಾಡ್ ರಿಯರ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ವಿ. ಟ್ರಸ್ಟ್ ಮೀ, ನಾನು ಎರಡು ಫೋನ್ಸ್ಗಳನ್ನ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಎಷ್ಟೋ ಮಚ್ ಬೆಟರ್ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ನೋಡ್ತಾ ಇದ್ವಿ. ಬೆಲೆ ಕಮ್ಮಿ ಇದೆ, ಭಾರತದಲ್ಲಿ ಇದು ಬರತ್ತಾ ಬಿಡತ್ತಾ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಇದ್ರಂಥ ಪಿಕ್ಚರ್ಸ್ಗಳು ಸಖತ್ ಇಂಪ್ರೆಸಿವ್ ಇದೆ, ನನಗೆ ತುಂಬ ಇಷ್ಟ ಆಯಿತು. ಇಷ್ಟಲ್ಲೇ ಒನ್ ಪ್ಲಸ್ನ ಕ್ಯಾಮ್ರಾ ವಿಶೇಷತೆ ಅಂತಂದರೆ ಇಲ್ಲಿ ಕಲರ್ಸ್ಗಳು ಇದು ಬೂಸ್ಟ್ ಮಾಡಲ್ಲ, ನ್ಯಾಚುರಲ್ ಆಗಿ ಪಿಕ್ಚರ್ಸ್ಗಳು ಕೊಡುತ್ತೆ. ಬಟ್ ಪರ್ಸ್ನಲಿ ಕೆಲವೊಂದು ಟೈಮ್ ಒಂದೊಂದು ಪಿಕ್ಚರ್ಸ್ಗಳು ಈ ಫೋಟೋನಲ್ಲಿ ನನಗೆ ಇಷ್ಟ ಆಗಲ್ಲ, ನ್ಯಾಚುರಲ್ ಆಗಿರುತ್ತೆ, ಸ್ವಲ್ಪ ಕಲರ್ಸ್ಗೆಲ್ಲ ಡೌನ್ ಆಗಿರುತ್ತೆ. ಸೊ ಇಂಥ ಇಮೇಜ್ ಪ್ರೊಸೆಸಿಂಗ್ ನಾವೆಲ್ಲ ಒನ್ ಪ್ಲಸ್ ಸೀರೀಸ್ನ ಫೋನ್ಸ್ಗಳಿಗೆ ನೋಡ್ತಾ ಬಂದಿದ್ವಿ, ಬಟ್ ಅದು ಆ್ಯಕ್ಚುಲ್ ಆಗಿ ನ್ಯಾಚುರಲ್ ಫೋಟೋನ ಕೊಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಹೀಗಾಗಿ ಕೆಲವೊಂದು ಜನಕ್ಕೆ ಒನ್ ಪ್ಲಸ್ನ ಇಮೇಜ್ ಪ್ರೊಸೆಸಿಂಗ್ ತುಂಬ ಇಷ್ಟ ಆಗುತ್ತೆ, ಕೆಲವೊಂದು ಜನಕ್ಕೆ ಇಷ್ಟ ಆಗಲ್ಲ. ಸ್ಯಾಮ್ಸಂಗ್ ಜೊತೆ ರಿಯಲ್ಮಿ, ಓಪೋ ಅವ್ರ ಜೊತೆಲ್ಲ ಕಂಪೇರ್ ಮಾಡಿದ್ರೆ ಎಷ್ಟೋ ವ್ಯತ್ಯಾಸಗಳನ್ನ ಕಾಣ್ತೀವಿ ಒನ್ ಪ್ಲಸ್ ಕ್ಯಾಮ್ರಾಗಿಂತ. ಇಷ್ಟೇ ಅಲ್ಲದೆ 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೂಡ ಸಖತ್ತಾಗಿದೆ. ಇಲ್ಲಿ ಕೂಡ ಒಳ್ಳೆ ಇಮೇಜಸ್ ಪ್ರೊಸೆಸಿಂಗ್ ಮತ್ತು ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಸೊ ಈ ಪ್ರೈಸ್ ರೇಂಜಿಗೆ ಇದು ಬೆಸ್ಟ್ ಕ್ಯಾಮ್ರಾ ಕೂಡ ಒಳಗೊಂಡು ಬಂದಿದೆ ಅಂತ ನನ್ನ ಅನಿಸಿಕೆಗಳು ತಿಳಿಸ್ಕೊಡತ್ವೆ. ಇನ್ನು ಇದರಿಂದ ಫಿಂಗರ್ ಪ್ರಿಂಟ್ ಏನಿದೆ ಇದು ಸ್ವಲ್ಪ ಲಿಟಲ್ ಬಿಟ್ ಫಾಸ್ಟ್ ಇಲ್ಲ ಅಂತ ಅನ್ಕೋತೀನಿ. ಇಷ್ಟಲ್ಲದೆ ನೀವು ಹಿಂದೆ ಟಚ್ ಮಾಡ್ಕೋಬೇಕಾದ್ರೆ ಒಂದೊಂದು ಸರ್ತಿ ಫಿಂಗರ್ ಪ್ರಿಂಟ್ ಮೇಲೆ ಟಚ್ ಮಾಡಿದ್ದೀನ ಅಥವಾ ಸ್ಕ್ರೀನ್ ಮೇಲೆ ಇಟ್ಟಿದ್ದೀನ ಅಂತ ಗೊತ್ತಾಗಲ್ಲ. ನೀವು ಯಾವಾಗ ಕೇಸ್ ಕವರಿಗೆ ಹಾಕ್ತೀರಾ ಆವಾಗ ಮಾತ್ರ ಗೊತ್ತಾಗುತ್ತೆ ಇಲ್ಲೇ ಇದೆ ಗುರು ಫಿಂಗರ್ ಪ್ರಿಂಟ್ ಅಂತ. ಸದ್ಯಕ್ಕೆ ನಾನು ಟಚ್ ಮಾಡ್ಕೋಬೇಕಾದ್ರೆ ಎಷ್ಟೋ ಸರ್ತಿ ಮಿಸ್ ಆಗಿ ಅನ್ಲಾಕ್ ಕೂಡ ಆಗ್ತಿರಲಿಲ್ಲ. ಇಷ್ಟೇ ಅಲ್ಲದೆ ಇರುವಂಥ ಮತ್ತೊಂದು ಮೇನ್ ಹೈಲೈಟೆಡ್ ಫೀಚರ್ ಅಂತಂದರೆ ಇದರಲ್ಲಿ 5G ಪ್ರೊಸೆಸರ್, ಅದು ಸ್ನ್ಯಾಪ್ಡ್ರ್ಯಾಗನ್ 690 ಇದೆ. ಫಸ್ಟ್ ಟೈಮ್ ಈ ಫೋನಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ. ಇನ್ನು ಯಾವುದೇ ಫೋನ್ 690 5G ಪ್ರೊಸೆಸರೊಂದಿಗೆ ಭಾರತದಲ್ಲಿ ಬಂದಿಲ್ಲ. ಇದೊಂದು ಅತಿ ಲೋ ಎಂಡ್ 5G ಪ್ರೊಸೆಸರ್ ಅಂತ ಹೇಳ್ಬೋದು. ನಿಜವಾಗ್ಲೂ ಈ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 730G 5G ಪ್ರೊಸೆಸರ್ ಏನಿದೆ ಭಾರತದಲ್ಲಿ ಬೇರೆ ಬೇರೆ ತುಂಬ ಫೋನ್ಸ್ಗಳಿದೆ. ಆ ಫೋನ್ಸ್ಗಳು ಬಂದು ಆದಮೇಲೆ ಈ ಹೊಸ ಪ್ರೊಸೆಸರ್ ಒಂದನ್ನು ಸ್ನ್ಯಾಪ್ಡ್ರ್ಯಾಗನ್ ಅವರು 690 ಪ್ರೊಸೆಸರ್ನ ಬಿಟ್ಟಿದ್ದಾರೆ. ಸೊ ಆಪ್ಟಿಮೈಸೇಷನಲ್ಲಿ ಮತ್ತು ರ್ಯಾಂಕಿಂಗಲ್ಲಿ 690 730Gಗಿಂತ ಬೆಟರ್ ಇದೆ ಅಂತೆ. ಸೊ ರಿಯಲ್ ಲೈಫಲ್ಲಿ ನನಗೇನು ಪ್ರಾಬ್ಲಮ್ಸ್ಗಳು ಮತ್ತು ನಾನು ಕಂಪೇರ್ ಮಾಡಬೇಕಾದ್ರೆ ಸ್ನ್ಯಾಪ್ಡ್ರ್ಯಾಗನ್ 730G ಇರುವಂಥ ಪ್ರೊಸೆಸರ್ ಫೋನ್ ಅನ್ನೋ ಹತ್ರ ಇಲ್ಲ, ಬಟ್ ಇರುವಂಥ ರ್ಯಾಂಕಿಂಗ್ ನಿಜವಾಗ್ಲೂ ಕ್ರೇಜಿ ಆಗಿದೆ. 730Gಗಿಂತ ಇದು ಬೆಸ್ಟ್ ಪ್ರೊಸೆಸರ್ ಅಂತ ಎಲ್ಲ ಕಡೆ ಪ್ರೂವ್ ಆಗಿದೆ. ಸೊ ಈ ಪ್ರೈಸ್ ರೇಂಜಲ್ಲಿ 5G ಪ್ಲಸ್ ಒಂದು ಒಳ್ಳೆಯ ಪ್ರೊಸೆಸರ್ ಇಂಟ್ರೆಸ್ಟಿಂಗ್ ಅಂತ ಹೇಳ್ಕೋಬೋದು. ಇಷ್ಟೇ ಅಲ್ಲದೆ ಈ ಫೋನಲ್ಲಿರುವಂಥ ಬ್ಯಾಟ್ರಿ 4300 mAh ಬ್ಯಾಟ್ರಿಯೊಂದಿಗೆ 30 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ. ಸೊ ಇಲ್ಲಿ ನಾರ್ಮಲಿ ಎಲ್ಲ ಫೋನ್ಸ್ಗಳಲ್ಲಿ ಇವಾಗ 20,000 ರೂಪಾಯಿ ಒಳಗಡೆ ಎಲ್ಲ ಫೀಚರ್ಸ್ಗಳಂತೂ ನೋಡ್ತಾನೆ ಬಂದಿದ್ವಿ. ಸೊ ಅದು ಕೂಡ ವ್ಯಾಪ್ ಚಾರ್ಜ್ 3.0 ಏನೋ ಸಪೋರ್ಟ್ ಆಗುತ್ತೆ ಅನ್ಕೋತೀನಿ. ಸೊ ಖಂಡಿತ ಒನ್ ಪ್ಲಸ್ ನಾರ್ಡ್ ಲೈಟ್ ಏನಿದೆ ಇದು ಭಾರತದಲ್ಲಿ ಆದಷ್ಟು ಬೇಗ ಬರ್ಬೋದು. ನನ್ನ ಪ್ರಕಾರ 16ರಿಂದ 17 ಅಟ್ಲೀಸ್ಟ್ 18,000 ರೂಪಾಯಿಗೆ ಬಂತು ಅಂದರೆ ಕೂಡ ಮಾರ್ಕೆಟಲ್ಲಿ ಮಿಡ್ ಎಂಡಲ್ಲಿ ಇಂಥ ಬ್ರ್ಯಾಂಡ್ ವ್ಯಾಲ್ಯೂ ಇರುವಂಥ ಫೋನ್ಸ್ಗಳ ಅವಶ್ಯಕತೆ ತುಂಬ ಇದೆ. ಸೊ ಇದು ತುಂಬ ಫೇಮಸ್ ಆಗುತ್ತೆ. ಸೊ ಎಲ್ಲರಿಗಿಂತ ಮುಂಚೆ ನಾನು ಅನ್ಬಾಕ್ಸ್ ಮಾಡೋಕ್ಕೆ ಇದನ್ನು ಟ್ರೈ ಮಾಡಿದ್ದೀನಿ. ಹೋಪ್ಫುಲಿ ನೀವು ವೇಟ್ ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಬಟ್ ಈ ಡಿವೈಸ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಇದೆ. ನನಗಿಷ್ಟ ಆಯಿತು. ಒನ್ ಪ್ಲಸ್ ಅವರು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸ್ತು. ನಿಮ್ಮ ಅನಿಸಿಕೆಗಳೇನು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸೋಕ್ಕೆ ಮರಿಬೇಡಿ. ಇದೇ ರೀತಿಯಾಗಿ ಹೊರ ದೇಶದ ಫೋನ್ಸ್ಗಳನ್ನ ಆದಷ್ಟು ಅನ್ಬಾಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ಅಂತ ಮತ್ತೆ ಮೊದಲು ಅಲ್ಲಿಗೆ ನೆಕ್ಸ್ಟ್ ಬಾರ್. ನಮಸ್ಕಾರ.